ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಅಕ್ವೇರಿಯಂ. ಬೈ ಇಲ್ಲೇ ಇದ್ದೀರಾ ಬೈ? ಏನಂದ್ರೆ ಗೊತ್ತಾ, ಎಲ್ಲಾರ್ಗು ಒಂದು ಕ್ವಶನ್ ಬೈ. ಈ ಆಮೆ ಇದೆಯಲ್ಲ, ಟಾಟೈಸು, ನಮ್ಮ ಎಕ್ಸಾಟಿಕ್ ಟರ್ಟಲ್ ಇದೆಯಲ್ಲ ಬೈ, ಅವರೆಲ್ಲರೂ ಈ ರೆಡ್ ಇಯರ್ ಸ್ಲೈಡರೇ ಒಂದೇನ ಇರೋದು ಅಂತ ಕೇಳ್ತವ್ರೆ. ಅವ್ರಿಗೆ ಇನ್ನೂ ವೆರೈಟಿಗಳು ಗೊತ್ತಿಲ್ಲ. ಸೊ ಅವ್ರಿಗೆ ಏನ್ ಕೇಳ್ತೀರಾ? ಬರುತ್ತೆ. ಆಮೇಲೆ ನಮ್ಮ ಹತ್ರ ಅಂತೂ ಟರ್ಟಲ್ಸ್ ಅಲ್ಲಿ, ಟಾಟೈಸ್ ಅಲ್ಲಿ, ರೆಕ್ಟೈಲ್ ಅಲ್ಲಿ ನಿಮ್ಗೂ ಗೊತ್ತು ಬಹಳ ಕಲೆಕ್ಷನ್ಸ್ ಇರುತ್ತೆ. ಸೊ ಇದನ್ನ ನೋಡಬಹುದು. ಇದು ಬಂದು ಯೆಲ್ಲೋ ಪಾಂಡ್ ಟರ್ಟಲ್ ಅಂತೀವಿ. ಯೆಲ್ಲೋ ಪಾಂಡ್ ಟರ್ಟಲ್. ಇದನ್ನೆಲ್ಲ ನಾನು ಜಾಸ್ತಿ ಸೋಷಿಯಲ್ ಮೀಡಿಯಾ ಅಲ್ಲಿ ತೋರ್ಸಲ್ಲ. ಯಾಕಂದ್ರೆ ರೈಡ್ಗಳು ಹೇಳಿದ್ರೆ ಸ್ವಲ್ಪ ಎದುರ್ಕೊಳ್ತಾರೆ ಬಹಳ ಜನ. ಫೋಕಸ್ ಆಗ್ತೈತಿ ಹೇಳಿ ಬೈ. ಈಗ ಬಹಳ ಜನ ಎದುರ್ಕೊಂತಾರೆ, ಏನು ಇಷ್ಟು ರೇಟು, ಈ ರೇಟು, ಆ ರೇಟು ಅನ್ಕೊಂಡು. ಓಕೆ, ಯೆಲ್ಲೋ ಪಾಂಡ್ಗೂ ಮತ್ತೆ ರೆಡ್ ಇಯರ್ಗೂ ಏನ್ ಬೈ ವ್ಯತ್ಯಾಸ? ಯೆಲ್ಲೋ ಪಾಂಡ್ ಬಂದು ಡಿಫ್ರೆಂಟ್ ಕಂಟ್ರಿ. ಹೊಸ ನಮ್ಮ ಇಂಡಿಯಾನಲ್ಲಿ ರೆಡ್ ಇಯರ್ ಸ್ಲೈಡರ್ ಬಂದು ಕಮ್ಮಿ ಅಂದ್ರೆ ಒಂದ್ 40ರಿಂದ 60 ವರ್ಷದಿಂದ ಬರ್ತಾನೆ ಐತೆ. ಸೊ ಇದೆಲ್ಲ ರೆಡ್ ಇಯರ್ ಇದೆಲ್ಲ ಯೆಲ್ಲೋ ಪಾಂಡ್ ಇರ್ಲಿ, ಡಿಫ್ರೆಂಟ್ ವೆರೈಟಿ ಟರ್ಟಲ್ಸ್ ಇರ್ಲಿ, ಇದು ಕರ್ನಾಟಕ ಅಕ್ವೇರಿಯಂ ಬಿಟ್ಟು ಎಲ್ಲೂ ಸಿಗಲ್ಲ. ಅದು ಬಿಟ್ರೆ ಇನ್ಯಾತ್ರ ಐತೆ ಬೈ? ಗೋಲ್ಡನ್ ಥ್ರೆಡ್ ಐತೆ ನಮ್ಮ ಹತ್ರ. ಓ, ಗೋಲ್ಡನ್ ಥ್ರೆಡ್ ಇದು ಯೂನಿಕ್ ಅಲ್ವಾ ಇದು? ತುಂಬಾ ಇದೆಲ್ಲ ರೇರು ಅಂಡ್ ಯೂನಿಕ್ ಅಂಡ್ ತುಂಬಾ ಕಲೆಕ್ಟಿವ್ ಪರ್ಸನ್ ಗಳು ಇದನ್ನ ಕಲೆಕ್ಟ್ ಮಾಡೋದು. ಗೋಲ್ಡನ್ ಥ್ರೆಡ್ ಟರ್ಟ್ಲು. ಇನ್ನೊಂದು ವೆರೈಟಿ ತೋರಿಸ್ತೀನಿ ನೋಡಿ ಬೈ. ಅದ್ರಲ್ಲೂ ಒಳ್ಳೆ ಕ್ವಾಂಟಿಟಿ ಐತೆ. ಕ್ವಾಂಟಿಟಿ ಎಲ್ಲ ಇದ್ದೇ ಇರುತ್ತೆ ನಮ್ಮ ಹತ್ರ. ಇದು ಬಂದು ರೀಫ್ ಟರ್ಟ್ಲು. ಚೈನೀಸ್ ಲಾಂಗ್ ಟೇಲು ಅಂತಾರೆ, ರೀಫ್ ಟರ್ಟ್ಲು ಅಂತಾರೆ. ಲಾಂಗ್ ಟೇಲ್ ಅಂದ್ರೆ ಇದಕ್ಕೆ ಲಾಂಗ್ ಆಗಿರುತ್ತೆ ಟೇಲು. ಓಕೆ, ಇದು ಚೈನಾ ಇಂದ ಬಿಲಾಂಗ್ ಆಗುತ್ತೆ. ಹೌದು. ಇದು ನಮ್ಮ ಇಂಡಿಯಾದಲ್ಲೆಲ್ಲ ಸಿಗಲ್ಲ. ಇಂಡಿಯಾದಲ್ಲೆಲ್ಲ ಯಾವ್ದು ನಮ್ಮ ಇಂಡಿಯನ್ ಸ್ಪೀಶಿ ಮಾರಂಗೂ ಇಲ್ಲ ಅಂಡ್ ಅದನ್ನ ಸಾಕಂಗೂ ಇಲ್ಲ. ಸಿಕ್ಕೈತೆ ಅಂತಾನೆ ಸಾಕಂಗಿಲ್ಲ. ಇದು ನೋಡಿ ರೆಡ್ ಇಯರ್ ಸ್ಲೈಡರ್ ಅಲ್ಲೇ ಆಲ್ಬೈನೋ. ಸೊ ಇದು ಒನ್ ಆಫ್ ದಿ ರೇರ್ ಅಲ್ಲೇ ರೇರೆಸ್ಟ್. ಇದು ಕಲರ್ ಅಲ್ಲಿ ಸಿಗಲ್ಲ. ಹೌದು. ಸೊ ನೀವು ನೋಡ್ತಾ ಇರೋ ಆಲ್ಬಿನೋ ಅಂದ್ರೆ ರೆಡ್ ಕಲರ್ ಕಾಣ್ತೈತಲ್ಲ, ಸೊ ಅದಕ್ಕೆ ಆಲ್ಬಿನೋ ಅಂತಾರೆ. ಅಂಡ್ ವೈಟ್ ಕಲರ್ ಅದಕ್ಕೆ ಇದಿರುತ್ತೆ. ಸೊ ಇದ್ರ ಜೊತೆಲಿ ನೋಡಬಹುದು ಇಲ್ಲೂ ಬೈ ಇದ್ಯಾವುದು ಬೈ? ರೀಫ್ ಟರ್ಟಲ್ ಇದೆ. ಎಲ್ಲ ರೀಫ್ ಟರ್ಟಲ್ ಅಂಡ್ ಅದರಲ್ಲಿ 4 ಆಲ್ಬಿನೋ ಇದೆ. 4 ಅನ್ನೋದು ಕಮ್ಮಿ ಅಂತ ಅನ್ಕೊಂಬೇಡ್ರಿ, ಒಂದು ಸಿಗೋದೆ ತುಂಬಾ ಕಷ್ಟ. ಸೊ ಗೈಸ್, ಇದೇ ತರಾನೇ ಟರ್ಟಲ್ ಬಗ್ಗೆ ಮುಂದೇನು ವಿಡಿಯೋ ಮಾಡೋಣ. ಯಾರ್ಯಾರಿಗೆ ಯಾವ ಟರ್ಟಲ್ ಬಗ್ಗೆ ತಿಳ್ಕೊಬೇಕು ಕಮೆಂಟ್ ಬೇಗ ಟಕ ಅನ್ಸ್ರಿ.